ಮೆಡಿಕಲ್ ಹಿಸ್ಟ್ರಿ ಮುಚ್ಚಿಟ್ಟಿದ್ದಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ರಿಜೆಕ್ಟ್. ಅಭ್ಯಾಸಗಳನ್ನು ಮುಚ್ಚಿಟ್ಟಿದ್ದಕ್ಕೆ ಕ್ಲೇಮ್ ರಿಜೆಕ್ಟ್. ಆದಾಯದ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಕ್ಲೇಮ್ ರಿಜೆಕ್ಟ್. ಸ್ನೇಹಿತರೆ, ಯಾವುದೇ ಇನ್ಶೂರೆನ್ಸ್ ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 100% ಇರೋದಿಲ್ಲ. ಕುಟುಂಬಕ್ಕೆ ಆಧಾರವಾಗಿದ್ದ ವ್ಯಕ್ತಿ ಮೃತಪಟ್ಟು ಅವರ ಕುಟುಂಬ ಟರ್ಮ್ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋಕೆ ಅಪ್ಲೈ ಮಾಡಿ ಒಂದು ವೇಳೆ ಅದು ರಿಜೆಕ್ಟ್ ಆದರೆ ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಕುಟುಂಬಕ್ಕೆ ದಿಕ್ಕೇ ಇಲ್ಲದಂತಾಗತ್ತೆ. ಮನೆ ನಡೆಸೋಕೆ ಹಣ ಎಲ್ಲಿಂದ ಹೊಂದಿಸೋದು ಅನ್ನೋ ಸಂಕಷ್ಟಕ್ಕೆ ಸಿಲುಕು ಹಾಕೊಳ್ತಾರೆ. ಇನ್ಶೂರೆನ್ಸ್ ಮಾಡಿದ್ದು ಯೂಸ್ ಆಗ್ಲಿಲ್ವಲ್ಲ ಅಂತ ಹೊಟ್ಟೆ ಉರಿಯುತ್ತೆ, ಅವರಿಗೆ ಸಿಟ್ಟು ಬರುತ್ತೆ. ಇನ್ಶೂರೆನ್ಸೇ ಮಾಡದಿರೋರಿಗಂತೂ ಸಮಸ್ಯೆ ಬಂದೇ ಬರುತ್ತೆ. ಟರ್ಮ್ ಇನ್ಶೂರೆನ್ಸ್ ರಿಜೆಕ್ಟ್ ಆಗೋದಕ್ಕೆ ಕಾರಣ ಇನ್ಶೂರೆನ್ಸ್ ಬಗ್ಗೆ ಸರಿಯಾದ ಮಾಹಿತಿ ಅವೇರ್ನೆಸ್ ಇಲ್ಲದೆ ಇರೋದು. ಕುಟುಂಬಕ್ಕೆ ಸರಿಯಾದ ಇನ್ಶೂರೆನ್ಸ್ ಕವರೇಜ್ ಆಯ್ಕೆ ಮಾಡೋದ್ರಲ್ಲಿ ಜನ ಫೇಲ್ ಆಗೋದು. ನೀವಿಲ್ಲದೆ ಇದ್ರೂ ಕೂಡ ನಿಮ್ಮ ಕುಟುಂಬಗಳು ನಿಶ್ಚಿಂತೆಯಿಂದ ಸರ್ವೈವ್ ಆಗೋ ಥರ ಮಾಡೋದು ಹೇಗೆ ಅಂತ ನಾವು ಸ್ವಲ್ಪ ಈ ಇನ್ಶೂರೆನ್ಸ್ ಅನ್ನೋ ಅತಿ ದೊಡ್ಡ ಸಬ್ಜೆಕ್ಟನ್ನು, ಆದರೆ ಅತಿ ನೆಗ್ಲೆಕ್ಟೆಡ್ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ. 2022 ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಮಹಿಳೆಯರ ಮರಣ ದರ 1000ಕ್ಕೆ 176.79ರಷ್ಟಿದ್ರೆ ಪುರುಷರ ಮರಣ ದರ 242.88 ಇದೆ. ಇದು ಫ್ಯಾಕ್ಟ್. ಇದು ಇತ್ತೀಚೆಗೆ ಯಂಗ್ ಅಡಲ್ಟ್ಸ್ದು ಹಠಾತ್ ಸಾವುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಗಟ್ಟಿಮುಟ್ಟಾಗಿರ್ತಾರೆ, ಯಂಗ್ಸ್ಟರ್ಸ್ ಇರ್ತಾರೆ, ಇದಕ್ಕಿದಂತ ಹೋಗ್ಬಿಡ್ತಾರೆ. 30ರಿಂದ 40 ಏಜ್ ಗ್ರೂಪ್ನವರು ಇತ್ತೀಚೆಗೆ ಹಠಾತ್ ಕಾರ್ಡಿಯಾಕ್ ಅರೆಸ್ಟ್ಗೆ ತುತ್ತಾಗ್ತಿರೋದು ಜಾಸ್ತಿ ರಿಪೋರ್ಟ್ಸ್ ನೋಡ್ತಾ ಇದ್ದೀವಿ. 2023 ಕಾಂಪ್ರಿಹೆನ್ಸಿವ್ ಮೆಡಿಕಲ್ ಸ್ಟಡಿ ಪ್ರಕಾರ ಇತ್ತೀಚೆಗೆ ಮೃತಪಟ್ಟಿರೋ 40ರಿಂದ 69 ಏಜ್ ಗ್ರೂಪ್ನಲ್ಲಿ ಮೃತಪಟ್ಟಿರೋ 45% ಜನರ ಸಾವಿಗೆ ಕಾರಣ ಹಾರ್ಟ್ ಅಟ್ಯಾಕ್. ಈ ರೀತಿ ಮಿಡಲ್ ಏಜ್ ಜನ, ಆಗ್ತಾನೆ ಮದುವೆ ಆಗಿರೋರು, ಪುಟ್ಟ ಮಕ್ಕಳಿರೋರು ಮೃತಪಟ್ಟರೆ ಆ ಕುಟುಂಬಗಳ ಗತಿ ಏನಾಗುತ್ತೆ, ಎಲ್ಲಿಗೆ ಹೋಗಬೇಕು? ಕೇವಲ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಅಂತಲ್ಲ, ಜಗತ್ತಲ್ಲೇ ಅತಿ ಹೆಚ್ಚು ಜನ ರಸ್ತೆ ಅಪಘಾತಗಳಲ್ಲಿ ಸಾಯೋದು ಭಾರತದಲ್ಲಿ. ಪ್ರತಿ 3.5 ನಿಮಿಷಕ್ಕೊಬ್ಬರು ಆಕ್ಸಿಡೆಂಟಲ್ಲಿ ರಸ್ತೆ ಮೇಲೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ದಿನಕ್ಕೆ ಸರಾಸರಿ 1264 ಆಕ್ಸಿಡೆಂಟ್ಗಳಾಗ್ತಾ ಇದೆ. ಈ ಪೈಕಿ 462 ಜನ ಪ್ರತಿದಿನ ಭಾರತದಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ. 2022-23ರಲ್ಲಿ 4.61 ಲಕ್ಷ ಆಕ್ಸಿಡೆಂಟ್ಗಳಾಗಿದ್ದು ಇವುಗಳಲ್ಲಿ 1.68 ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದೇ ವರ್ಷದಲ್ಲಿ 12% ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿವೆ. ಇದನ್ನು ನಾವು ಹೇಳಬೇಕಂತಿಲ್ಲ, ಯಾವುದೋ ಸಂಸ್ಥೆ ರಿಪೋರ್ಟ್ ಹೇಳಬೇಕಂತಿಲ್ಲ. ಡೇ ಟು ಡೇ ಬೇಸಿಸ್ನಲ್ಲಿ ನೀವೇ ರೋಡಲ್ಲಿ ನೋಡ್ತಾ ಇದ್ದೀರಾ. ಭಾರತದ ರೋಡ್ಗಳು ಡೆಡ್ಲಿ ರೋಡ್ಗಳು ಅನ್ನೋದನ್ನು ಮುಚ್ಚು ಮರ ಇಲ್ಲದೆ ಹೇಳ್ಬೋದು. ಯಾರು ಕರೆಕ್ಟಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡಲ್ಲ, ಬೇಕಾಬಿಟ್ಟು ಪ್ರಾಣಿಗಳ ಮಂದೆ ನುಗ್ದಂಗೆ ನುಗ್ತಾರೆ ರಸ್ತೆಯಲ್ಲಿ. ಆದರೆ ದುರದೃಷ್ಟಕ್ಕೆ ಭಾರತದಲ್ಲಿ ಲೈಫ್ ಇನ್ಶೂರೆನ್ಸ್ ಮಾಡಿಸಿರೋರ ಪ್ರಮಾಣ 3-4% ಮಾತ್ರ. ಕಾನೂನು ಪ್ರಕಾರ ಗಾಡಿಗಳಿಗೆ ಇನ್ಶೂರೆನ್ಸ್ ಮಾಡಿಸಲೇಬೇಕು. ಹಾಗಾಗಿ ಆಕ್ಸಿಡೆಂಟ್ ಆದರೆ ಗಾಡಿಗಳಿಗೆ ಇನ್ಶೂರೆನ್ಸ್ ಇರುತ್ತೆ, ಒಳಗಿರೋರಿಗೆ ಇನ್ಶೂರೆನ್ಸ್ ಇರೋದಿಲ್ಲ. ಮನುಷ್ಯರ ಜೀವಕ್ಕೇನೆ ಇನ್ಶೂರೆನ್ಸ್ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ನೈಸರ್ಗಿಕ ವಿಕೋಪಗಳು ಸಾವಿರಾರು ಜನರನ್ನ ಬಲಿ ಪಡಿತವೆ. ಮೊನ್ನೆ ವಯನಾಡಲ್ಲಿ ಏನಾಯ್ತು ಅಂತ ನೋಡಿದ್ರಿ. ಸೊ ಆ ರೀತಿಯ ವಲ್ನರಬಲ್ ಸ್ಥಳಗಳಲ್ಲಿ ಇರೋರಿಗೆ, ಗುಡ್ಡಗಾಡು ಪ್ರದೇಶ, ಪ್ರವಾಹ ಪೀಡಿತ ಪ್ರದೇಶ, ಹೆಚ್ಚು ಕಾಲ ರೋಡ್ಗಳಲ್ಲಿ ಟ್ರಾವೆಲ್ ಮಾಡೋರು, ಇವರೆಲ್ಲ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಎಷ್ಟೋ ಕುಟುಂಬಗಳು ಆ ರೀತಿ ಪಾಲಿಸಿ ಹೋಲ್ಡರ್ಗಳು ತೀರ್ಕೊಂಡ ಬಳಿಕ ಅವರ ಫ್ಯಾಮಿಲಿಯವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೋದನ್ನು ತಪ್ಪಿಸಬಹುದು. ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ಆತನ ಮೇಲೆ ಯಾರೂ ಡಿಪೆಂಡೇ ಆಗಿಲ್ಲ ಅಂತ ಹೇಳಿದ್ರೆ ಆವಾಗ ಮೀನಿಂಗ್ ಇಲ್ಲ ಇನ್ಶೂರೆನ್ಸ್ ಮಾಡಿಸೋದ್ರಲ್ಲಿ. ಆದರೆ ಒಬ್ಬ ವ್ಯಕ್ತಿ ದುಡಿತಾ ಇದ್ದಾನೆ, ಆತ ಮೇಲೆ ತುಂಬ ಜನ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಆವಾಗ ಟರ್ಮ್ ಇನ್ಶೂರೆನ್ಸ್ ತುಂಬ ಮುಖ್ಯ. ಮಕ್ಕಳು ಮತ್ತು ಫ್ಯಾಮಿಲಿ ಇದ್ದವರಿಗೆ ಅನಿವಾರ್ಯ. ಅದು ತಿಂಗಳಿಗೆ ಜಸ್ಟ್ 500-600 ರೂಪಾಯಿಯಿಂದ ಟರ್ಮ್ ಇನ್ಶೂರೆನ್ಸನ್ನು ಆರಂಭ ಮಾಡ್ಬೋದು. ಒಂದು ಹೊತ್ತಿನ ಹೋಟೆಲ್ ಬಿಲ್ಗಿಂತಲೂ ಕಮ್ಮಿ ಅದು. ಅದನ್ನು ನಿಮ್ಮ ಕುಟುಂಬಗಳಿಗೆ ಭದ್ರತೆಯ ಶೀಲ್ಡ್ ಅನ್ನು ಕ್ರಿಯೇಟ್ ಮಾಡೋಕೆ ಯೂಸ್ ಮಾಡ್ತಿದ್ದೀರಾ ಅಂತ ನೀವು ಅನ್ಕೋಬಹುದು. ಏನಾದರೂ ದುರದೃಷ್ಟಕರ ಘಟನೆಯಾಗಿ ವ್ಯಕ್ತಿ ತೀರ್ಕೊಂಡ್ರೆ ಆಗ ಆ ಪಾಲಿಸಿ ಹೋಲ್ಡರ್ ಫ್ಯಾಮಿಲಿಗೆ 50 ಲಕ್ಷ ರೂಪಾಯಿಂದ ಹಿಡಿದು ಕೋಟ್ಯಂತರ ರೂಪಾಯಿ ಸಿಗೋ ರೀತಿ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೋಬಹುದು. 500-600 ರೂಪಾಯಿಂದ ಇದನ್ನು ನೀವು ಶುರು ಮಾಡಬಹುದು ಪರ್ ಮಂತ್. ಸ್ನೇಹಿತರೆ, ಈ ವರದಿಯಲ್ಲಿ ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಏನ್ ಡಿಫ್ರೆನ್ಸ್, ಯಾವ್ಯಾವ ಟೈಪ್ಸ್ ಇದೆ, ಎಲ್ಲ FAQ ರೀತಿ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಾವು. ಅದಕ್ಕಿಂತ ಮುಂಚೆ ಆಲ್ರೆಡಿ ಇದ್ರ ಬಗ್ಗೆ ಕ್ಲಾರಿಟಿ ಇದ್ದವರಿಗೆ, ಗೊತ್ತಿರೋರಿಗೆ, ಮಾಡಿಸ್ಬೇಕು ಬಟ್ ಮಾಡಿಸಿಲ್ಲ ಅನ್ನೋರಿಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ನೀವು ಈ ಟರ್ಮ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಏನು ಸ್ನೇಹಿತರೆ, ಮುಂದುವರಿಯೋದಾದರೆ ವರದಿಯಲ್ಲಿ ಹೋಲ್ ಟೈಮ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು ಕೂಡ ಇವೆ. 99 ವರ್ಷಗಳವರೆಗೂ ಲೈಫ್ ಕವರೇಜನ್ನು ಕೊಡ್ತವೆ. ಅಂದರೆ ಕುಟುಂಬಕ್ಕೆ ಗ್ಯಾರಂಟಿ ಸಪೋರ್ಟ್ ಕೊಡೋ ಪ್ಲಾನ್ಗಳು ಅಂತಾಯಿತು. ಅದೇ ರೀತಿ ಯುಲಿಪ್ ಪ್ಲಾನ್ಗಳು ಕೂಡ ಇದ್ದಾವೆ. ಅಂದರೆ ಹೂಡಿಕೆ ಆಪ್ಷನ್ ಇರೋ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳು. ಪ್ರೀಮಿಯಂನಲ್ಲಿ ಒಂದಷ್ಟು ಹಣ ಇನ್ಶೂರೆನ್ಸಿಗೆ ಹೋದರೆ ಒಂದಷ್ಟು ಹಣ ಇನ್ವೆಸ್ಟ್ಮೆಂಟಿಗೆ ಹೋಗುತ್ತೆ. ಆದರೆ ಯುಲಿಪ್ಗಳ ಪ್ರೀಮಿಯಂ ಜಾಸ್ತಿ ಇರುತ್ತೆ.
ಜೊತೆಗೆ ಯುಲಿಪ್ಗಳು ಕವರೇಜ್ ಕೊಡೋ ಪಾಲಿಸಿ ಅವಧಿ ಇರೋವರೆಗೆ ಮಾತ್ರ ಇರುತ್ತೆ. ಹೆಚ್ಚಿನ ಕೇಸ್ಗಳಲ್ಲಿ ಮ್ಯಾಕ್ಸಿಮಮ್ 35 ವರ್ಷಗಳವರೆಗೆ. ಯುಲಿಪ್ಗಳಲ್ಲಿ ಪ್ರೀಮಿಯಂ ಅಲೋಕೇಶನ್ ಚಾರ್ಜ್, ಪಾಲಿಸಿ ಅಡ್ಮಿನಿಸ್ಟ್ರೇಷನ್ ಚಾರ್ಜ್, ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜ್, ಮಾರ್ಟಲಿಟಿ ಚಾರ್ಜ್, ಸರೆಂಡರ್ ಚಾರ್ಜ್ ಅಂತ ಹಲವು ಚಾರ್ಜಸ್ಗಳು ಕೂಡ ಇರ್ತವೆ. ಅವು ಔಟ್ಸೈಡಿಂದ ಕಾಣಿಸಲ್ಲ. ಅವು ಬೇರೆದೇ ಉದ್ದೇಶಕ್ಕೋಸ್ಕರ ಡಿಸೈನ್ ಆಗಿರುವಂಥ ಬೇರೆದೇ ಪರ್ಪಸ್ನ ಪ್ರಾಡಕ್ಟ್ಗಳದು. ಇನ್ಶೂರೆನ್ಸ್, ಟ್ಯಾಕ್ಸ್ ಸೇವಿಂಗ್ ಮತ್ತು ಈಕ್ವಿಟಿ ರೀತಿಯ ಇನ್ವೆಸ್ಟ್ಮೆಂಟ್, ಈ ಮೂರೂ ಅಂಶಗಳನ್ನು ಕಂಬೈನ್ ಮಾಡುವಂಥ ಒಂದು ಪ್ರಾಡಕ್ಟ್ ಅದು ಕೆಲವರಿಗೆ ಅದು ಸೂಟ್ ಆಗ್ಬೋದು. ಆದರೆ ಅವೆಲ್ಲ ಪ್ಯೂರ್ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಅಲ್ಲ. ಮಂತ್ಲಿ ಪ್ರೀಮಿಯಂನ 120 ಪಟ್ಟು ಯುಲಿಪ್ಪಲ್ಲಿ, ಅಂದರೆ 2,000 ರೂಪಾಯಿ ಪ್ರೀಮಿಯಂ ಇದ್ದರೆ 2.4 ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ. 50 ಲಕ್ಷ ರೂಪಾಯಿ ಲೈಫ್ ಕವರೇಜ್ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ವಾರ್ಷಿಕ ಪ್ರೀಮಿಯಂ 5 ಲಕ್ಷ ರೂಪಾಯಿ ಇರಬೇಕು ಯುಲಿಪ್ಪಲ್ಲಿ. ಆದರೆ ವರ್ಷಕ್ಕೆ 7,000 ರೂಪಾಯಿ ಪ್ರೀಮಿಯಂ ಇರೋ ಟರ್ಮ್ ಪ್ಲಾನಲ್ಲಿ ತಿಂಗಳಿಗೊಂದು 500, 600, 700 ರೂಪಾಯಿ ರೇಂಜ್, ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟರಿಂದನೇ 50 ಲಕ್ಷ ರೂಪಾಯಿನ ಲೈಫ್ ಕವರ್ ಸಿಗುತ್ತೆ. ಯಾಕಂದರೆ ಇಲ್ಲಿ ಬೇರೆ ಏನೂ ಉದ್ದೇಶ ಇಲ್ಲ, ಜಸ್ಟ್ ಲೈಫ್ ಕವರೇಜ್ ಕೊಡೋ ಉದ್ದೇಶಕ್ಕೆ ಮಾತ್ರ ಇರುವಂಥ ಪಾಲಿಸಿ ಇದು. ಪ್ಯೂರ್ ಲೈಫ್ ಪ್ಲಾನ್ಸ್ ಇವೆಲ್ಲವೂ ಕೂಡ ಪ್ಯೂರ್ ಟರ್ಮ್ ಪ್ಲಾನ್ಸ್. ಈ ಕ್ಯಾಟಗರಿಯಲ್ಲಿ ಇವುಗಳಿಗಿಂತ ಕಾಸ್ಟ್ ಎಫೆಕ್ಟಿವ್ ಪ್ಲಾನ್ ಬೇರೆ ಇಲ್ಲವೇ ಇಲ್ಲ ಮಾರ್ಕೆಟಲ್ಲಿ. ಜೊತೆಗೆ ಟರ್ಮ್ ಪ್ಲಾನ್ಸ್ಗೆ ಎಷ್ಟು ಯಂಗ್ ಏಜಲ್ಲಿ ಸೇರ್ತೀರಿ ಅಷ್ಟು ಒಳ್ಳೇದು. ಯಾಕಂದರೆ ಪ್ರೀಮಿಯಂ ಲಾಕ್ ಆಗುತ್ತೆ. ಪಾಲಿಸಿ ಅವಧಿ ನೆಕ್ಸ್ಟ್ 30-40 ಇಯರ್ಸ್ ಕಂಪ್ಲೀಟ್ಲಿ ಅದೇ ಇರುತ್ತೆ ಪ್ರೀಮಿಯಂ ಮಂತ್ಲಿ. ಉದಾಹರಣೆ, ನಿಮಗೆ ಈಗ ಒಂದು 25-23 ವರ್ಷ ಇದೆ ಅಂತ ಹೇಳಿದ್ರೆ ಒಂದು 500-600 ರೂಪಾಯಿಗೆ ನಿಮಗೆ ಪರ್ ಮಂತ್ಗೆ 50 ಲಕ್ಷ ರೂಪಾಯಿ ಕವರೇಜ್ ಸಿಕ್ತು ಅಂತ ಹೇಳಿದ್ರೆ, ಒಂದು 1,000 ರೂಪಾಯಿಗೆ 1 ಕೋಟಿ ರೂಪಾಯಿ ಕವರೇಜ್ ಸಿಕ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ 40 ಇಯರ್ಸಿಗೆ ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಮಗೆ 60 ವರ್ಷ ಆದಾಗ, 65 ವರ್ಷ ಆದಾಗ ಆ ಪಾಲಿಸಿ ಎಂಡ್ ಹತ್ತಿರ ಬರೋ ಟೈಮ್ನಲ್ಲೂ ಕೂಡ ಅಷ್ಟೇ ಇರುತ್ತೆ. 500 ರೂಪಾಯಿ, 600 ರೂಪಾಯಿ, 1,000 ರೂಪಾಯಿನೇ ಇರುತ್ತೆ. ಇನ್ನು 30 ವರ್ಷ ಬಿಟ್ಟು 500 ರೂಪಾಯಿ ಏನು ಬೆಲೆ ಇರುತ್ತೆ ನೀವೇ ಯೋಚನೆ ಮಾಡಿ. ಆದರೆ ಹೆಚ್ಚಾಗ್ತಿದೆ ಪ್ರೀಮಿಯಂಗಳ ಬೆಲೆ. ಸ್ನೇಹಿತರೆ, ಇತ್ತೀಚೆಗೆ ಹಲವು ಇನ್ಶೂರೆನ್ಸ್ ಕಂಪನಿಗಳು ತಮ್ಮ ಎಲ್ಲ ರೀತಿಯ ಇನ್ಶೂರೆನ್ಸ್ ಪ್ಲಾನ್ಗಳ ಪ್ರೀಮಿಯಂ ಜಾಸ್ತಿ ಮಾಡೋ ಸೈಕಲ್ನಲ್ಲಿವೆ. ಇದಕ್ಕೆ ಮುಖ್ಯ ಕಾರಣ ಕಳೆದ 2-3 ವರ್ಷಗಳಲ್ಲಿ, ಅಂದರೆ ಕೊರೋನಾ ನಂತರ ಭಾರತದಲ್ಲಿ ಮರಣ ದರ ಜಾಸ್ತಿ ಆಗ್ತಿರೋದು, ಕ್ಲೇಮ್ಸ್ ಜಾಸ್ತಿ ಆಗ್ತಿರೋದು. ಈ ಗ್ರಾಫ್ ಒಂದ್ಸಲ ನೋಡಿ, 2012ರಿಂದ ಈಚೆಗೆ ಮಾರ್ಟಲಿಟಿ ರೇಟ್ ಹೇಗೆ ಜಾಸ್ತಿ ಆಗ್ತಿದೆ ಅಂತ. ಅದರಲ್ಲೂ ಮಿಡಲ್ ಏಜ್ ಜನರ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಇನ್ಶೂರೆನ್ಸ್ ತಗೊಳ್ಳೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ಶೂರೆನ್ಸ್ನ ಪ್ರಾಮುಖ್ಯತೆ ಕೂಡ ಜನರಿಗೆ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ. ಇನ್ಶೂರೆನ್ಸ್ ಕಂಪನಿಗಳು ಕೂಡ ಅಗ್ರೆಸಿವ್ ಆಗಿ ಈ ಪ್ರಾಡಕ್ಟ್ಗಳನ್ನ ಜನರಿಗೆ ತಲುಪಿಸೋಕೆ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇವೆ. ಸೊ ಡಿಮಾಂಡ್ ಜಾಸ್ತಿ ಆದರೆ ಇನ್ಶೂರೆನ್ಸ್ ಕಂಪನಿಗಳು ಪ್ರೀಮಿಯಂ ಬೆಲೆ ಕೂಡ ಜಾಸ್ತಿ ಮಾಡ್ತಾರೆ. ಈಗ ಆಲ್ರೆಡಿ ಮಾಡೋಕೆ ಶುರು ಮಾಡಿವೆ. ಸೊ ನಿಮ್ಮ ಸಂಬಳದ 1%, 2% ಆಗ್ಬೋದು. ಉದಾಹರಣೆಗೆ 40,000 ರೂಪಾಯಿ ಸಂಬಳ ಇದೆ ಅಂತ ಹೇಳಿದ್ರೆ 600 ರೂಪಾಯಿ ಪ್ರೀಮಿಯಂ ಅಂತ ಬಂದರೆ 1.5% ಆಗ್ಬೋದು. ಅದು ದೊಡ್ಡ ಅಮೌಂಟ್ ಅಂತ ಅನ್ಸಲ್ಲ. ಸೊ ಯಾರಿನ್ನೂ ಕೂಡ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದ್ದರೆ ಇದು ರೈಟ್ ಟೈಮ್ ನಿಮಗೆ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋ ಐಡಿಯಾ ಇರೋರಿಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಮನಸ್ಸಲ್ಲಿರ್ಬೋದು. ಒಂದಷ್ಟು ವರ್ಷ ಆದಮೇಲೆ ಕೆಲವರಿಗೆ ಪ್ರೀಮಿಯಂ ಜಾಸ್ತಿ ಆಗುತ್ತಲ್ಲ, ಯಾಕೆ? ಒಬ್ಬರು ಒಂದಕ್ಕಿಂತ ಜಾಸ್ತಿ ಲೈಫ್ ಇನ್ಶೂರೆನ್ಸ್ ತಗೋಬಹುದಾ? ಎಷ್ಟು ಪ್ರೀಮಿಯಂ ಇದ್ದರೆ ಒಳ್ಳೆಯದು? ಯಾವ ಆ್ಯಡ್ ಆನ್ ಪ್ಯಾಕೇಜ್ಗಳನ್ನು ತಗೊಂಡ್ರೆ ಒಳ್ಳೆಯದು ಅನ್ನೋ ಪ್ರಶ್ನೆಗಳು ಕೂಡ ಇರ್ಬೋದು. ಮೊದಲಿಗೆ ಕೆಲವರ ಪ್ರೀಮಿಯಂ ಜಾಸ್ತಿ ಆಗೋದಕ್ಕೆ ಕಾರಣ ಪಾಲಿಸಿ ಹೋಲ್ಡರ್ಗಳು ಮದ್ಯಪಾನ, ಧೂಮಪಾನ ಶುರು ಮಾಡಿ ಅದನ್ನು ಕಂಪನಿಗೆ ರಿವೀಲ್ ಮಾಡೋದ್ರಿಂದಲೂ ಕೂಡ ಜಾಸ್ತಿ ಆಗಬಹುದು. ಅದನ್ನು ರಿವೀಲ್ ಮಾಡಬೇಕು ಕೂಡ. ಒಂದು ವೇಳೆ ಆ ರೀತಿ ಅಭ್ಯಾಸ ಶುರು ಮಾಡಿ ನಂಗೆ ಈ ಥರ ದುಶ್ಚಟ ಹತ್ಕೊಂಡ್ಬಿಟ್ಟಿದೆ, ಚೂರು ಪ್ರೀಮಿಯಂ ಜಾಸ್ತಿ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಯಾವ ಥರ ಸಂದರ್ಭ ಬಂತು ಅಂತ ಹೇಳಿದ್ರೆ ಪಾಲಿಸಿ ರಿಜೆಕ್ಟ್ ಆಗದೆ ಇರೋವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಅಂಥೇಳಿ ನನಗೆ ಇವಾಗ ಏನು ಅಭ್ಯಾಸ ಇಲ್ಲ ಅಂತ ಪಾಲಿಸಿ ತೊಗೊಂಡು ಆಮೇಲೆ ಸರಿಯಾಗಿ ಕುಡಿಯೋಕ್ಕೆ ಶುರು ಮಾಡಿ ಲಿವರ್ ಆಮೇಲೆ ಪಟ್ ಅಂತ ಹೇಳಿದ್ರೆ ಅವಾಗ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಆಮೇಲೆ ಮಾಡಿದ್ದು ಪಾಲಿಸಿ ಮಾಡ್ತಾ ಇರಲಿಲ್ಲ ಅಂದರೆ ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರು ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತಾರೆ, ರಿಸ್ಕ್ ಜಾಸ್ತಿ ಆಗಿದೆ ನಿಮ್ಮದು ಅಂತ. ಆ ರೀತಿ ಜಾಸ್ತಿ ರೇಟನ್ನು ಪೇ ಮಾಡಬೇಕು. ಹಾಗೆ ಇರೋದು ಈ ಬಿಸ್ನೆಸ್. ಇನ್ನು ಒಬ್ಬರು ಒಂದಕ್ಕಿಂತ ಹೆಚ್ಚು ಲೈಫ್ ಇನ್ಶೂರೆನ್ಸ್ ತಗೋಬೋದಾ? ಖಂಡಿತ ತಗೋಬೋದು. ಎಲ್ಲ ಕ್ಲೇಮ್ ಆಗುತ್ತಾ? ಆಗಬಹುದು. ಒಂದು, ನೀವು ಬೇರೆ ಬೇರೆ ಕಂಪನಿಗಳಲ್ಲಿ ಟರ್ಮ್ ಪ್ಲಾನ್ಗಳನ್ನು ತಗೊಂಡಿದ್ರೆ ಆ ಕಂಪನಿಗಳೊಂದಿಗೆ ನೀವು ಆ ವಿಚಾರವನ್ನು ರಿವೀಲ್ ಮಾಡಲೇಬೇಕು, ತಿಳಿಸ್ಬೇಕು ಅವರಿಗೆ. ಇನ್ನು ನಿಮ್ಮ ಕ್ಲೇಮ್ಸ್ ನಿಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆಚ್ಚಿನ ಕೇಸ್ಗಳಲ್ಲಿ ಇನ್ಕಮ್ ಜಾಸ್ತಿ ಆಗಿರೋರೇ 2ನೇ ಪ್ಲಾನ್ ತಗೊಂಡಿರ್ತಾರೆ. ಹಾಗಾಗಿ 2 ಕ್ಲೇಮ್ ಆಗಬಹುದು. ಇನ್ನು ಪ್ರೀಮಿಯಂ ಎಷ್ಟಿರಬೇಕು? ಅದು ವಯಸ್ಸು, ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ನಿಮ್ಮ ವಾರ್ಷಿಕ ಆದಾಯದ 10-12 ಪಟ್ಟು ಕವರೇಜ್ ಕೊಡೋ ಪ್ಲಾನ್ಸ್ ತಗೊಂಡ್ರೆ ಸೂಕ್ತ ಅದು. ಇನ್ನು ಆ್ಯಡ್ ಆನ್ ಪ್ಯಾಕೇಜ್ಗಳು ಸ್ನೇಹಿತರೆ, ಕಾಂಪ್ರಿಹೆನ್ಸಿವ್ ಆಕ್ಸಿಡೆಂಟ್ ಬೆನಿಫಿಟ್ ಪ್ಲಾನ್ಗಳು ಆಕ್ಸಿಡೆಂಟಲ್ ಡೆತ್ಗೆ ಇರೋ ಬೇಸ್ ಕವರ್ ಜೊತೆಗೆ ಅಡಿಷನಲ್ ಪೇಔಟನ್ನು ಕೊಡ್ತಾರೆ. ಇನ್ನು ವೇವರ್ ಆಫ್ ಪ್ರೀಮಿಯಂ, ಇದೊಂದು ಇಂಪಾರ್ಟೆಂಟ್ ಫೀಚರ್. ಅಗತ್ಯ ಇರೋರು ಯೂಸ್ ಮಾಡ್ಕೋಬೋದು. ಇಲ್ಲೊಂದು ವೇಳೆ ಪಾಲಿಸಿ ಹೋಲ್ಡರ್ಗೆ ಪರ್ಮನೆಂಟ್ ಡಿಸಬಿಲಿಟಿ ಆದರೆ
ಕಂಪನಿ ಉಳಿದ ಪ್ರೀಮಿಯಮನ್ನು ಕಟ್ಟುತ್ತೆ, ಸಮ್ ಅಶ್ಯೂರ್ಡ್ ಕೊಡೋದನ್ನು ಕೂಡ ಮಾಡುತ್ತೆ. ಇದು ಅದ್ಭುತವಾಗಿರೋ ಫೀಚರ್. ಈ ರೀತಿ ಸುಮಾರು ಫೀಚರ್ ಇದೆ. ಹಾಗೆ ರಿಟರ್ನ್ ಆಫ್ ಪ್ರೀಮಿಯಂ ಕೂಡ ಇದೆ, ಅಂದರೆ ಪಾಲಿಸಿ ಅವಧಿ ಮುಗಿದ ಮೇಲೆ ಕಟ್ಟಿರೋ ದುಡ್ಡೆಲ್ಲ ವಾಪಸ್ ಬರೋ ಥರ ಆ ರೀತಿ ಫೀಚರ್ ಕೂಡ ಇದೆ. ಬಟ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅದರದ್ದು. ಪ್ಯೂರ್ ಟರ್ಮ್ ಪ್ಲಾನ್ ಹೆಂಗೆ ಗೊತ್ತಾ, ತುಂಬ ಕಮ್ಮಿ ಪ್ರೀಮಿಯಂ, 400-500 ರೂಪಾಯಿ 600 ರೂಪಾಯಿಗೆಲ್ಲ 50 ಲಕ್ಷ ಎಲ್ಲ ಕವರೇಜ್ ಕೊಡ್ತಾರೆ. 1000 ರೂಪಾಯಿ ಚಿಲ್ಲರೆಗೆಲ್ಲ 1 ಕೋಟಿವರೆಗೆ ಕವರೇಜ್ ಕೊಡ್ತಾರೆ. ಯಂಗ್ ಏಜ್ನವರಿಗೆ 20, 25, 26, 30 ಒಳಗಿರೋರಿಗೆ. ಏಜ್ ಜಾಸ್ತಿ ಆದಂಗೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಸೊ ಕಮ್ಮಿ ಪ್ರೈಸ್ಗೆ ಜಾಸ್ತಿ ಕವರೇಜ್ ಕೊಡ್ತಾರೆ ಪ್ಯೂರ್ ಟರ್ಮ್ ಪ್ಲಾನ್ನಲ್ಲಿ. ಅದು ಬೈಕಿಗೆ ಕಾರ್ಗೆ ಇನ್ಶೂರೆನ್ಸ್ ಮಾಡ್ತಿರಲ್ಲ ಆ ರೀತಿ. ಸಮಸ್ಯೆ ಆದರೆ ಅದನ್ನು ಕ್ಲೇಮ್ ಮಾಡೋಂಥ ಸನ್ನಿವೇಶ ಬರುತ್ತೆ, ಇಲ್ಲ ಅಂದರೆ ಕಟ್ಟಿರೋ ದುಡ್ಡೆಲ್ಲ ವಾಪಸ್ ಬರಲ್ಲ. ಇದೇ ಪ್ಯೂರ್ ಟರ್ಮ್ ಪ್ಲಾನ್ಗಳಲ್ಲೇ ಎಕ್ಸ್ಟ್ರಾ ಫೀಚರ್ಸ್ ಇರುವಂಥವು ಕೂಡ ಇದ್ದಾವೆ. ರಿಟರ್ನ್ ಆಫ್ ಪ್ರೀಮಿಯಂ ಅಂತ. ಉದಾಹರಣೆ, ನನಗೆ 30 ವರ್ಷ, ನಂಗೆ 60 ವರ್ಷದ ತನಕ ನನಗೆ ನನ್ನ ಫ್ಯಾಮಿಲಿಯವ್ರು ಡಿಪೆಂಡ್ ಆಗಿರ್ತಾರೆ. ಆಮೇಲೆ ಅವ್ರವ್ರ ಕಾಲ ಮೇಲೆ ಅವ್ರು ನಿಂತಿರ್ತಾರೆ. ಸೊ ನನಗೆ 60ನೇ ವರ್ಷದ ತನಕ ಟರ್ಮ್ ಪ್ಲಾನ್ ಬೇಕು. ನೆಕ್ಸ್ಟ್ 30 ಇಯರ್ಸ್ಗೆ ತಿಂಗಳಿಗೆ 1,000 ರೂಪಾಯಿ ನಾನು ಕಟ್ತಾ ಹೋಗ್ತೀನಿ. 1 ಕೋಟಿದೇನೋ ನಾನು ಟರ್ಮ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಪ್ಯೂರ್ ಪ್ಲಾನ್ನಲ್ಲಿ ದುಡ್ಡು ವಾಪಸ್ ಬರಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆ ಅವಧಿಯಲ್ಲೇ ದುಡ್ಡು ಲಮ್ಸಮ್ ಅಮೌಂಟ್ ಫ್ಯಾಮಿಲಿ ಸಿಗುತ್ತೆ. ರಿಟರ್ನ್ ಆಫ್ ಪ್ರೀಮಿಯಂನಲ್ಲಿ 60 ವರ್ಷ ಆಯಿತು, ನಾನು ಬದುಕಿದ್ದೀನಿ, ಏನೂ ಆಗಿಲ್ಲ, ಗುಂಡು ಕಲ್ತಾರೆ ಇದ್ದೀನಿ ನಾನು, ನನಗೆ ದುಡ್ಡು ವಾಪಸ್ ಬರಬೇಕು, ಆ ರೀತಿ ಕೂಡ ಮಾಡ್ಬೋದು. ಬಟ್ ಮಂತ್ಲಿ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರುತ್ತೆ ಇದ್ರದ್ದು. ಸೊ ಆಸಕ್ತರು ಅದನ್ನು ಕೂಡ ಚೂಸ್ ಮಾಡ್ಬೋದು. ಬಟ್ ಎಕ್ಸ್ಪರ್ಟ್ಸ್ ಅದನ್ನು ಅಷ್ಟು ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಅಲ್ಲಿ ರೇಟ್ ಕೂಡ ಜಾಸ್ತಿ ಇರೋದ್ರಿಂದ ಅದೇನು ಬಡ್ಡಿ ಗಿಡ್ಡಿ ಏನು ಕೊಡಲ್ಲ. ಅವರು ಕಟ್ಟಿರೋ ದುಡ್ಡನ್ನು ವಾಪಸ್ ಕೊಡ್ತಾರೆ. ಆಮೇಲೆ 60 ವರ್ಷನೋ 70 ವರ್ಷನೋ ಆದಮೇಲೆ ಅದೇ ದುಡ್ಡನ್ನ ಎಕ್ಸ್ಟ್ರಾ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಗ್ರೋ ಆಗಿರುತ್ತೆ ಅಂತಲೇ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಬಟ್ ಇಲ್ಲ, ನಾನು 1 ರೂಪಾಯಿ ಬಿಚ್ಚಬಾರ್ದು, ಅದಷ್ಟು ವಾಪಸ್ ಬರಬೇಕು ಅನ್ನೋ ಆಸಕ್ತಿ ಇರೋರು ಚೂರು ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಟಿ ಪಾಲಿಸಿ ಅವಧಿಯಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅವಧಿ ಮುಗಿದ ಮೇಲೆ ಆದಷ್ಟು ದುಡ್ಡು ವಾಪಸ್ ಬರೋ ಥರ, ಕಟ್ಟಿದಷ್ಟು ದುಡ್ಡು ವಾಪಸ್ ಬರೋ ಥರ ಕೂಡ ಮಾಡ್ಕೋಬೋದು. ಎಲ್ಲ ರೀತಿಯ ಆಪ್ಷನ್ಸ್ ಕೂಡ ಇದೆ. ಸೊ ಕಂಪ್ಲೀಟ್ ಮಾಹಿತಿ ಕೂಡ ಪ್ರಯತ್ನ ಮಾಡಿದ್ದೀವಿ. ಯಾರಿಗಾದರೂ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಅದನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಆಸಕ್ತರು ಅಪ್ಲೈ ಕೂಡ ಮಾಡ್ಬೋದು. ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನ್ಗಳನ್ನು ನೀವು ಒಂದೇ ಕಡೆ ಕಂಪೇರ್ ಮಾಡ್ಬೋದು ಈ ವೆಬ್ಸೈಟ್ಗೆ ಹೋಗೋ ಮೂಲಕ. ಅಲ್ಲಿ ಆಮೇಲೆ ನಿಮಗೆ ಬೇಕಾಗಿರೋ ಫೀಚರ್ಗಳನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಟೈಪ್ನ ಟರ್ಮ್ ಪ್ಲಾನನ್ನು ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.